ಜಗತ್ತನ್ನು ಆವರಿಸಿರುವ ಭೀತಿ, ಮಿತಿ ತಪ್ಪಿಸುವ ನೀತಿಗಳಿಗೆ ಮನುಷ್ಯನ ಆಸೆಯೇ ಕಾರಣ. ಮನುಷ್ಯ ಐಚ್ಛಿಕ ಸುಖವನ್ನು ತೊರೆದು ಆಂತರಿಕ ನೆಮ್ಮದಿ ಪಡೆದಾಗ ನಿತ್ಯ ಸುಖಿಯಾಗುತ್ತಾನೆ ಎಂದು ಹೊನ್ನಾವರ ಸಾಲ್ಕೋಡ್ನ ಕೊಂಡದಕುಳಿಯ ಓಂಕಾರಾಶ್ರಮದ ಶ್ರೀ ಶಿವಾತ್ಮಾನಂದಪುರಿ ಸ್ವಾಮೀಜಿ ನುಡಿದರು. ಮಾರ್ಚ್ 19ರಂದು ನಡೆಯಲಿರುವ 18ನೇ ವರ್ಷದ ಯುಗಾದಿ ಉತ್ಸವದ ಪ್ರಯುಕ್ತವಾಗಿ ಕುಮಟಾದ ಮಾಸ್ತಿಕಟ್ಟೆ ಸರ್ಕಲ್ನ ಶ್ರೀ ಮಹಾಸತಿ ಸಭಾಭವನದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ಶೈಲಿಯ ಭಜನಾ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಪ್ರಾಚೀನ ಕಾಲದಲ್ಲೇ ಕಾಲಯಾನದ ನಿರ್ಣಯ ಮಾಡಿದ್ದು, ಸನಾತನ ಭಾರತದ ಜ್ಞಾನ ಭಿಕ್ಷುವಿನಿಂದ ಅಂತರಂಗವನ್ನು ತೆರೆದು ಅಂತರಿಕ್ಷದ ದಾರಿ ತೋರಿದ ಭಾರತ ಸರ್ವಕಾಲಕ್ಕೂ ಸಲ್ಲುವ ವಿಶ್ವಗುರು. ಭಾರತ ಭಕ್ತಿಯ ಬೆಳಕಿನಲ್ಲಿ ಬೆಳೆದು ನಿಂತಿರುವ ನಾವು ಸರ್ವಶಕ್ತನಾದ ಭಗವಂತನ ನಾಮಕೀರ್ತನೆಯಲ್ಲಿ ನೆಮ್ಮದಿ ಕಾಣಬೇಕೆಂದು ಶ್ರೀಗಳು ನುಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ 3 ಭಜನಾ ತಂಡಗಳು ಗಾನಸುದೆ ಹರಿಸಿ ಭಕ್ತಿಯ ಸಂಚಲನ ಮೂಡಿಸಿದವು. ಮಾರ್ಚ್ 19ರಂದು ಗಿಬ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿರುವ ಯುಗಾದಿ ಉತ್ಸವದ ಪೂರ್ವಭಾವಿಯಾಗಿ ಭಜನಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಯುಗಾದಿ ಉತ್ಸವದ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಹೆಗಡೆ ಸ್ವಾಗತಿಸಿದರು. ಕಾರ್ಯದರ್ಶಿ ಆನಂದ್ ನಾಯ್ಕ್ ವಂದಿಸಿದರು. ಖಜಾಂಚಿ ಜಿಎಸ್ ಹೆಗಡೆ, ಎಸ್ಜಿ ನಾಯ್ಕ್, ಸುಧಾ ಶಾನ್ಬಾಗ್ ಉಪಸ್ಥಿತರಿದ್ದರು. ಈಶ್ವರ್ ಭಟ್ ನಿರೂಪಿಸಿದರು. ಜಯ ಶಾನ್ಬಾಗ್ ಪ್ರಾರ್ಥಿಸಿದರು. ಪೂರ್ಣಿಮಾ ಕಾಮತ್, ಶೀತಲ್ ಭಂಡಾರಿ, ಎಸ್ಕೆ ಶಾನ್ಬಾಗ್, ಭರತ್ ಶಾನ್ಬಾಗ್ ಸಹಕರಿಸಿದರು. ನಮ್ಮ ಕಾಲದ ಭಾರತೀಯ ಕಾನೂನಿನಲ್ಲಿ 13 ವಿಭಾಗ ಬರುತ್ತೆ. ಮೊದಲು ಕಲ್ಪ, ನಾವು ಈಗ ಇರೋದು ವೈವಸ್ವತ ನಂತರ. ಫಸ್ಟು ಶ್ವೇತವರಾಹ ಕಲ್ಪ, ವಿಷ್ಣು ಶ್ವೇತವರಾಹ ಕಲ್ಪವು ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.